ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಸಪ್ರೇಟ್ ಪ್ರಿಪರೇಷನ್ ಟಿಪ್ಸ್ಗಳನ್ನು ಕೊಟ್ಟಿದ್ದೆ. ಟಾಪರ್ಸ್ಗಳಿಗೆ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಅವರೇಜ್ ಸ್ಟೂಡೆಂಟ್ಸ್ಗಳಿಗೆ, ಸ್ಲೋ ಲರ್ನರ್ಸ್ಗಳಿಗೆ ಸಪ್ರೇಟ್ ಪ್ರಿಪರೇಷನ್ ಟಿಪ್ಸ್ಗಳನ್ನು ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸಾಮಿನೇಷನ್ಗೆ ಬೇಕಾಗಿರುವಂಥ ಟ್ರಿಕ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನೀವು ಈ ಟ್ರಿಕ್ಸ್ಗಳನ್ನು ಎಲ್ಲೂ ಕೇಳಿರಲ್ಲ ಅಥವಾ ಯಾರೂ ನಿಮಗೆ ಹೇಳಿರುವುದಿಲ್ಲ. ಓಕೆ, ಆ್ಯಂಡ್ ಈ ಟ್ರಿಕ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಎಕ್ಸಾಮಿನೇಷನಲ್ಲಿ 200% ನಿಮ್ಮ ಸ್ಕೋರ್ ಜಾಸ್ತಿ ಆಗೇ ಆಗುತ್ತೆ. ಗೊತ್ತಾಗ್ತಿದೆಯಾ? ಜೊತೆಗೆ ನಿಮ್ಮ ಆನ್ಸರ್ ಶೀಟಿಂದ ವ್ಯಾಲ್ಯೂಯೇಟರ್ನ ಹೇಗೆ ಇಂಪ್ರೆಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಅಂತ ಹೇಳಿದ್ರೆ, ನೀವು ರೋಡ್ ಸೈಡ್ ಅಂಗಡಿಗಳಲ್ಲೂ ಚಿತ್ರಾನ್ನ ತಿಂದಿರ್ತೀರಿ, 5 ಸ್ಟಾರ್ ಹೋಟೆಲಲ್ಲೂ ಚಿತ್ರಾನ್ನ ತಿಂದಿರ್ತೀರಿ, ಕರೆಕ್ಟಾ? ರೋಡ್ ಸೈಡಲ್ಲಿ ಸಿಗುವಂಥ ಚಿತ್ರಾನ್ನಕ್ಕೆ ಒಂದು ಪ್ಲೇಟಿಗೆ ಒಂದು 30 ರೂಪಾಯಿ 40 ರೂಪಾಯಿ ಇರುತ್ತೆ. 5 ಸ್ಟಾರ್ ಹೋಟೆಲಲ್ಲಿ ಸಿಗುವಂಥ ಚಿತ್ರಾನ್ನ 150 to 200 ರುಪೀಸ್ ಇರುತ್ತೆ. ಟೇಸ್ಟ್ ವೈಸ್ ಕಂಪೇರ್ ಮಾಡಿದ್ರೆ ರೋಡ್ ಸೈಡಲ್ಲಿ ಸಿಗುವಂಥ ಚಿತ್ರಾನ್ನನೇ ಚೆನ್ನಾಗಿರುತ್ತೆ. ಆದರೆ 5 ಸ್ಟಾರ್ ಹೋಟೆಲಲ್ಲಿ ಯಾಕೆ ಅದೇ ಚಿತ್ರಾನ್ನಕ್ಕೆ 150 ರೂಪಾಯಿ 200 ರೂಪಾಯಿ ತಗೊಳ್ತಾರೆ ಅಂದರೆ, ಬಿಕಾಸ್ ಆಫ್ ಪ್ರೆಸೆಂಟೇಷನ್. ಅಲ್ಲಿ ಅವರು ಆ ಚಿತ್ರಾನ್ನ ನಿಮಗೆ ಸರ್ವ್ ಮಾಡುವಂಥ ರೀತಿ ಇರುತ್ತಲ್ಲ, ಅದು ಮತ್ತು ಆ್ಯಂಬಿಯನ್ಸ್ ಇರುತ್ತಲ್ಲ, ಅದಕ್ಕೆ ಅಲ್ಲಿ ವ್ಯಾಲ್ಯೂ. ಗೊತ್ತಾಗ್ತಿದೆಯಾ? ಸೊ ನೀವೇನೇ ಮಾಡಿದ್ರು ಅದರ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರಬೇಕು. ಆ ಪ್ರೆಸೆಂಟೇಷನ್ ಸ್ಕಿಲ್ಸ್ಗಳನ್ನು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ರಿಮೈನಿಂಗ್ 10 ಡೇಸ್ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಎಕ್ಸಾಮಿನೇಷನಿಗೆ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ಕೊಂಡು ಹೋಗಲೇಬೇಕು. ನೋಡ್ಕೊಂಡು ಹೋದರೆ ನಾನು ಯಾವಾಗಲೇ ಹೇಳ್ದಂಗೆ 200% ನಿಮ್ಮ ಸ್ಕೋರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟಿಂಗ್ ನೋಡ್ತಿದ್ದಂಗೆ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತೀರಿ. ಆ ಥರದ ಟ್ರಿಕ್ಸ್ಗಳಿದೆ, ಅದನ್ನು ನಾನು ಇವಾಗ ಹೇಳ್ಕೊಡ್ತೀನಿ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಹೇಳ್ಕೊಡ್ತೀನಿ, ಎಕ್ಸಾಮಿನೇಷನ್ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೀನಿ, ಮತ್ತು ವ್ಯಾಲ್ಯೂಯೇಟರ್ನ ಇಂಪ್ರೆಸ್ ಮಾಡೋದು ಹೇಗೆ ನಿಮ್ಮ ಆನ್ಸರ್ ಶೀಟಿಂದ, ನಿಮ್ಮ ಆನ್ಸರ್ಸ್ಗಳಿಂದ ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆನಾ? ನೀವು ಇನ್ನೊಂದು ಏನು ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ, ವೀಡಿಯೋಸ್ಗಳನ್ನು ಸ್ಕಿಪ್ ಮಾಡ್ತೀರಿ. ಆ ಥರ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಒಂದು 10 ಮಿನಿಟ್ಸ್ ಈ ವಿಡಿಯೋ ನೋಡಿದ್ರೆ ನಿಮ್ಮ ಸ್ಕೋರ್ ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಮ ಲೈಫೇ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ ಡೆಫಿನೆಟ್ಲಿ. ಆಯಿತಾ? ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕಂಪ್ಲೀಟಾಗಿ ನೋಡಿ. ಈ ಒಂದು ಸ್ಲೈಡಲ್ಲಿ ನಾನು ಫಸ್ಟ್ 15 ಮಿನಿಟ್ಸಲ್ಲಿ ಏನೇನು ಮಾಡಬೇಕು, ಕ್ವಶನ್ ಪೇಪರ್ ಕೊಟ್ಟು 15 ಮಿನಿಟ್ಸ್ ಟೈಮ್ ಇರುತ್ತಲ್ಲಪ್ಪ, ಆ 15 ಮಿನಿಟ್ಸಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಿಮಗೆ ಡೈರೆಕ್ಟ್ ಟ್ರಿಕ್ಸ್ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಲೈಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಟ್ರಿಕ್ಸ್ಗಳನ್ನು ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನೋಡಿ, ಮೊದಲನೇ 15 ಮಿನಿಟ್ಸು ನೀವೇನು ಮಾಡ್ತೀರಿ, ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ MCQsಗಳನ್ನು ನೋಡ್ತೀರಿ. MCQsಗಳನ್ನು ನೋಡಬೇಡಿ. ಫಸ್ಟ್ 15 ಮಿನಿಟ್ಸಲ್ಲಿ ನೋಡಿ, ಕ್ವಶನ್ ಪೇಪರನ್ನು ಕೊಟ್ಟ ತಕ್ಷಣ ಇಲ್ಲಿ ನಾನು ಅವರೇಜ್ ಸ್ಟೂಡೆಂಟ್ ಅಂತ ನಿಮಗೇನಾದರೂ ಅನಿಸಿದರೆ, ಅಥವಾ ನಾನು ಆವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಿಮ್ಮ ಪರ್ಸೆಂಟೇಜ್ ಒಂದು 50 to 75 ಇದ್ದರೆ, ಆಗ ನೀವು ಡೈರೆಕ್ಟು 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡಿ. MCQsಗಳನ್ನು ನೋಡಿದ್ರೆ ನಿಮಗೆ ಟೆನ್ಷನ್ ಆಗುತ್ತೆ. ಡೈರೆಕ್ಟಾಗಿ ಟೆನ್ಷನ್ ಆದರೆ ಗೊತ್ತಿರುವಂಥ ಆನ್ಸರ್ಸ್ಗಳು ಮರ್ತು ಹೋಗುತ್ತೆ. ಹಾಗಾಗಿ MCQsಗಳನ್ನು ನೋಡೋಕ್ಕೆ ಹೋಗಬೇಡಿ. HOTS ಕ್ವಶನ್ಸನ್ನು ನೋಡೋಕ್ಕೆ ಹೋಗಬೇಡಿ. 5 ಮಾರ್ಕ್ಸ್ ಕ್ವಶನ್ಸನ್ನು ನೋಡಿ, 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಓದಿ. ಆದಮೇಲೆ ನೀವು MCQsಗಳನ್ನು HOTS ಕ್ವಶನ್ಸ್ಗಳನ್ನು ನೋಡ್ಕೋಬೇಕಾಗುತ್ತೆ. ಓಕೆ, ಇಲ್ಲ ನಾನು ಟಾಪರ್ ಅಂತ ಹೇಳಿದ್ರೆ ಅಥವಾ ಸ್ಕೋರ್ ಎಲ್ಲ ಓದಿದ್ದೀನಿ, ಏನೂ ಸಮಸ್ಯೆ ಇಲ್ಲ ಅನ್ನೋದಾದರೆ ನೀವು ಫಸ್ಟು MCQsಗಳನ್ನು ನೋಡ್ಕೊಳ್ಳಿ. ಆ MCQsಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಆ 15 ಮಿನಿಟ್ಸಲ್ಲಿ. ದೆನ್ HOTS ಕ್ವಶನ್ಸ್ಗಳನ್ನು ನೋಡ್ಕೊಳ್ಳಿ. ನೀವು ಯಾವುದು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು ಆ ಕ್ವಶನ್ಸ್ಗಳನ್ನು ಮೈಂಡಲ್ಲಿ ಇಟ್ಕೊಂಡಿರಿ. ಓಕೆ, ಸೊ ಫಸ್ಟ್ ನೋಡಿ, ರೀಡ್ ಕ್ವಶನ್ ಪೇಪರ್ ಟ್ವೈಸ್. 2 ಸತಿ ಕ್ವಶನ್ ಪೇಪರ್ನ ಓದಬೇಕು. ಟೈಮ್ ಆಗುತ್ತಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಓಕೆ, ಕ್ವಶನ್ ಪೇಪರ್ನ ಓದಿ ನಿಮಗೆ ಯಾವ್ಯಾವ ಆನ್ಸರ್ಸ್ಗಳು ಕರೆಕ್ಟಾಗಿ ಗೊತ್ತು ಅದನ್ನು ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ MCQsಗಳನ್ನು 15ಕ್ಕೆ 15 ಕೂಡ ಅಟೆಂಡ್ ಮಾಡಲೇಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಕೂಡ 5ಕ್ಕೆ 5 ಅಟೆಂಡ್ ಮಾಡಲೇಬೇಕಾಗತ್ತೆ. 2 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ಗಳಿದೆಯಲ್ಲ, ಅಲ್ಲಿ 7ಕ್ಕೆ 5 2 ಮಾರ್ಕ್ಸಿಂದು, 3 ಮಾರ್ಕ್ಸ್ 7ಕ್ಕೆ 5 ಬರೀಬೇಕು. ಆ್ಯಂಡ್ 5 ಮಾರ್ಕ್ಸಿಂದು 7ಕ್ಕೆ 4 ಬರೀಬೇಕು. ಯಾವ್ಯಾವುದನ್ನು ಬರಿಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ಆ ಸೆಲೆಕ್ಟ್ ಮಾಡ್ಕೊಂಡಂಥ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಮರಿಬಾರ್ದು. ನೀವೇನು ಮಾಡ್ತೀರಿ, 15 ಮಿನಿಟ್ಸು ಸುಮ್ಮನೆ ಕೂತ್ಕೊಳ್ತೀರಿ, 5 ನಿಮಿಷ ಓದ್ತೀರಿ ಕ್ವಶನ್ ಪೇಪರ್ನ, ಸುಮ್ಮನೆ ಕೂತ್ಕೊಳ್ತೀರಿ. ಹಾಗೆ ಮಾಡಬೇಡಿ. ಆನ್ಸರ್ಸ್ಗಳನ್ನು ರೀಕಾಲ್ ಮಾಡ್ಕೊಳ್ಳಿ.
ಓಕೆ, ಸೊ ನಾನು ಆವಾಗಲೇ ಹೇಳ್ದಂಗೆ ಯಾವ್ಯಾವ ಕ್ವಶನ್ಸಿಗೆ ಆನ್ಸರ್ಸ್ಗಳನ್ನು ಬರೀಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕ್ವಶನ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆನ್ಸರ್ಸ್ಗಳನ್ನು ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ನೀವೇನೇನು ಓದಿರ್ತೀರಿ, ಯಾವ್ಯಾವ ಪಾಯಿಂಟು, ಫಾರ್ ಎಕ್ಸಾಂಪಲ್ ಈಗ ಟ್ರಾನ್ಸ್ಕ್ರಿಪ್ಷನ್ ಕೇಳಿದ್ರು, ಸೊ ಇನಿಷಿಯೇಷನ್ ಏನು, ಎಲಾಂಗೇಷನ್ ಏನು, ಟರ್ಮಿನೇಷನ್ಲೇ ಏನಾಗುತ್ತೆ, ಸೊ ಆ ಥರ ಸ್ಟೆಪ್ ವೈಸು ಆನ್ಸರ್ಸ್ಗಳನ್ನು ನೀವು ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಯಾವ ಕ್ವಶನ್ಸ್ಗಳನ್ನು ನೀವು ಅಟೆಂಡ್ ಮಾಡಬೇಕು ಅಂತ ಅನ್ಕೋತಿರೋ, ಯಾವ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕು ಅಂತ ನೀವು ಆ ಕ್ವಶನ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಈಗ ನಾವು ಆ್ಯಕ್ಚುಯಲ್ ಪಾರ್ಟಿಗೆ ಹೋಗೋಣ. ಏನು ಅಂತ ಹೇಳಿದ್ರೆ MCQ. ಈ MCQಸ್ಗಳಲ್ಲೇ ನೋಡಿ ಟ್ರಿಕ್ಸ್ ಟು ಸ್ಕೋರ್ 15/15 ಅಂತ ಕೊಟ್ಟಿದ್ದೀನಿ. ಓಕೆ, ಮೊದಲನೇದು ಪಾಯಿಂಟ್ ಏನು ಅಂತ ಹೇಳಿದ್ರೆ MCQಸ್ಗಳನ್ನು 15 ಕ್ವಶನ್ಸ್ಗಳು ಏನಿದೆ, MCQ 15 ಕ್ವಶನ್ಸ್ಗಳಿರ್ಬೋದು ಮತ್ತು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಏನಿದೆ ಅದನ್ನು ಫಸ್ಟ್ 2 ಪೇಜಸ್ಸಲ್ಲೇ ಬರಿಬೇಕು. ಅದಾದ ಮೇಲೆ ಬರೆದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಓಕೆ, ಒಂದೇ ನಿಮಿಷ ಇದಕ್ಕೆ ನೋಡಿ ತೋರಿಸ್ತೀನಿ ನಾನು ಇದನ್ನು. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆನ್ಸರ್ ಫಾರ್ ಪಾರ್ಟ್ ಎ ರಿಟರ್ನ್ ಇನ್ ಓನ್ಲಿ ಫಸ್ಟ್ 2 ಪೇಜಸ್ ಆರ್ ಫಸ್ಟ್ ರಿಟರ್ನ್ ಆರ್ ಅರ್ಲಿಯರ್ ಆನ್ಸರ್ ವಿಲ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಅಂತ. ನೋಡಿ, ಈಗ ನಾನು ಹೇಳಿದ್ದು ಫಸ್ಟ್ 2 ಪೇಜಸ್ಸಲ್ಲಿ ಬರೀಬೇಕು ಅಂತ. ಫಸ್ಟ್ ರಿಟರ್ನ್ ಅಥವಾ ಅರ್ಲಿಯರ್ ಆನ್ಸರ್ ವಿಲ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಅಂತಿದೆಯಲ್ಲ, ಇದಕ್ಕೆ ನಾನು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಓಕೆ, ಇನ್ನು ರಿಮೈನಿಂಗ್ ಎಲ್ಲ ನಿಮಗೆ ಗೊತ್ತಿದೆ. ಟೈಮ್ ರೆಡ್ಯೂಸ್ ಆಗಿರೋದು, ಆಪ್ಷನ್ಸ್ಗಳು, ಚಾಯ್ಸಸ್ಗಳು ರೆಡ್ಯೂಸ್ ಆಗಿರೋದು, ಇದೆಲ್ಲ ಗೊತ್ತಿದೆ ನಿಮಗೆ. ಒಂದು ಪಾಯಿಂಟ್ ಗೊತ್ತಾಯ್ತಾ? ಪಾರ್ಟ್ ಎನ ಫಸ್ಟ್ 2 ಪೇಜಸ್ಸಲ್ಲಿ ಬರೀಬೇಕು. ಎರಡನೇ ಪಾಯಿಂಟ್ ಏನು, ಓನ್ಲಿ ಫಸ್ಟ್ ಆನ್ಸರ್ ಈಸ್ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್ ಅಂತ ಇದೆ. ಓಕೆ, ಇದಕ್ಕೆ ನಾನು ಟ್ರಿಕ್ಸನ್ನು ಹೇಳ್ಕೊಡ್ತಾ ಇರೋದು. ಫಸ್ಟ್ ಆನ್ಸರ್ ಈಸ್ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್. ನೀವೇನು ಮಾಡ್ತೀರಿ, ಅದಕ್ಕೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇದು ಮಾರ್ಜಿನ್ ಅಂತ ಅಂದ್ಕೊಳ್ಳಿ. ಕ್ವಶನ್ ನಂಬರ್ 1 ಅಂತ ಹಾಕಿ ಇಲ್ಲಿ ಎ ಆನ್ಸರ್ ಅಂತ ಬರ್ತಿದ್ದೀರಿ, ಆಪ್ಷನ್ ಎ ಅಂತ ಬರ್ತು, ಇಲ್ಲಿ ಆನ್ಸರ್ ಬರ್ತಿದ್ದೀರಿ. ಇದು ತಪ್ಪು ಅಂತ ಗೊತ್ತಾಗುತ್ತೆ ನಿಮಗೆ, ಆಮೇಲೆ ಫ್ಲ್ಯಾಶ್ ಆಗುತ್ತೆ. ಆಗ ಇದನ್ನು ಸ್ಟ್ರೈಕ್ಔಟ್ ಮಾಡ್ತೀರಿ, ಇಲ್ಲಿ ಬಿ ಅಂತ ಬರಿತೀರಿ. ಇವಾಗ ಏನು ಮಾಡ್ತಾರೆ ವ್ಯಾಲ್ಯೂಟರು ಅಂತ ಹೇಳಿದ್ರೆ, ಇಟ್ ಡಿಪೆಂಡ್ಸ್. ಔಟ್ ಆಫ್ ಔಟ್ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರ್ತಿದ್ದಾರೆ. ಆಮೇಲೆ ಔಟ್ ಆಫ್ ಔಟ್ ಏನಾದರೂ ಕೊಟ್ಟರೆ ಅದನ್ನು ಆ ಒಂದು ಔಟ್ ಆಫ್ ಔಟ್ ಪೇಪರ್ನ ಇಂಟರ್ನೆಟ್ಟಲ್ಲಿ ಅಪ್ಲೋಡ್ ಮಾಡ್ತಾರೆ ಎಕ್ಸಾಂಪಲ್ ಪೇಪರ್ ಆಗಿ. ಆ ಎಕ್ಸಾಂಪಲ್ ಪೇಪರ್ ಆಗಿ ಅಪ್ಲೋಡ್ ಮಾಡಿದಾಗ ಬೇರೆಯವರು ಅಬ್ಜೆಕ್ಷನ್ ಮಾಡ್ತಾರೆ, ಇದು ಹೆಂಗೆ ನೀವು ಮಾರ್ಕ್ಸ್ ಕೊಟ್ರಿ ಅಂತ. ಹಾಗಾಗಿ ಜಾಸ್ತಿ ಸ್ಕೋರ್ ಬಂದಿದ್ದರೆ ಮಾರ್ಕ್ಸು 70ಗೆ 65 ಎಬೋ ಏನಾದ್ರು ಬಂದಿದ್ದರೆ ಈ ಥರದ ಸಿಚುಯೇಷನ್ಸ್ಗಳಲ್ಲಿ ಅದನ್ನು ಕನ್ಸಿಡರ್ ಮಾಡಲ್ಲ. ಮಾರ್ಕ್ಸು ತುಂಬ ಕಡಿಮೆ ಇದ್ದಾಗ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಸೊ ಇದಕ್ಕೆ ನಾನು ಟ್ರಿಕ್ಸನ್ನೇ ಇವಾಗ ಹೇಳ್ತಾ ಇರೋದು. ಏನು ಮಾಡಬೇಕು ಈ ಥರದ ಕಂಡೀಷನ್ಸ್ಗಳಲ್ಲಿ ಅಂದಾಗ, ನೋಡಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕಾದ್ರೆ ನೀವು ಕ್ವಶನ್ ನಂಬರ್ ಆಗಲಿ ಆಪ್ಷನ್ಸ್ಗಳನ್ನಾಗಲಿ ಮಿಸ್ ಮಾಡದೆ ಅಟೆಂಡ್ ಮಾಡಬೇಕು, ಬರೀಬೇಕು, ಮೆನ್ಷನ್ ಮಾಡಬೇಕು. ಆಪ್ಷನ್ಸ್ಗಳನ್ನು ಬರೆದ್ರು ಕೊಡ್ತಾರೆ, ಆನ್ಸರ್ ಬರೆದ್ರು ಕೊಡ್ತಾರೆ. ಬಟ್ ಕೆಲವರು ಅಬ್ಜೆಕ್ಷನ್ ಮಾಡ್ತಾರೆ, ಕೆಲವು ಚೀಫ್ ವ್ಯಾಲ್ಯೂಟರ್ಸ್ಗಳು ಅಬ್ಜೆಕ್ಷನ್ ಮಾಡ್ತಾರೆ. ಹಾಗಾಗಿ ಕ್ವಶನ್ ನಂಬರನ್ನು ಬರೀರಿ, ಆಪ್ಷನ್ಸನ್ನು ಬರೀರಿ, ಅದರ ಆನ್ಸರನ್ನು ಬರೀರಿ. ಓಕೆ, ತುಂಬ ಟೈಮ್ ಇರುತ್ತೆ. ಲಾಸ್ಟ್ ಟೈಮಲ್ಲಿ ನಿಮಗೆ ಆನ್ಸರ್ ಗೊತ್ತು ಬರೆಯೋಕ್ಕಾಗಲಿಲ್ಲ ಅಂತ ಹೇಳಿದಾಗ ಆಪ್ಷನ್ಸನ್ನು ಬರೆದ್ರು ಕೊಡ್ತಾರೆ. ಓಕೆ, ಎ ಅಥವಾ ಬಿ ಅಂತ ಬರೆದ್ರು ಕೂಡ ಮಾರ್ಕ್ಸನ್ನು ಕೊಡಬೇಕು. ಓಕೆನಾ? ಓಕೆ, ಸೊ ಈಗ ನಾನು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಏನು, ಈಗ ನಾನು ಆವಾಗಲೇ ಹೇಳ್ದಂಗೆ ನೋಡಿ, ಕ್ವಶನ್ ನಂಬರ್ 4 ಅಂತ ಅಂದ್ಕೊಳ್ಳಿ. ಕ್ವಶನ್ ನಂಬರ್ 4ಗೆ ನೋಡಿ, ಇಲ್ಲಿ ಎ ಫಸ್ಟ್ ಟ್ರೈಮಿಸ್ಟರ್ ಅಂತ ಬರ್ದಿದ್ದಾರೆ. ಈಗ ಇದು ರಾಂಗ್ ಅಂತ ಗೊತ್ತಾಯಿತು. ಏನು ಮಾಡ್ದ, ಸ್ಟ್ರೈಕ್ಔಟ್ ಮಾಡ್ದ. ಇಲ್ಲಿ ಬಿ ಅಂತ ಬರ್ದ. ಈ ಥರದನ್ನು ಕನ್ಸಿಡರ್ ಮಾಡ್ತಾರಾ ಅಂತ ಹೇಳಿದ್ರೆ ಎಸ್, ಬಟ್ ನಾಟ್ ಫಾರ್ ಆಲ್. ಓಕೆ, ಎಲ್ರಿಗೂ ಕನ್ಸಿಡರ್ ಮಾಡಲ್ಲ. ಔಟ್ ಆಫ್ ಔಟ್ ಸ್ಟೂಡೆಂಟ್ಸ್ಗಳಿಗೆ ಈ ಥರದ ಕಂಡೀಷನ್ಸ್ಗಳಲ್ಲಿ ಕೊಡಲ್ಲ ಮಾರ್ಕ್ಸನ್ನು. ಓಕೆನಾ? ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ ಈಗ ನಾನು ಆ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಎಸ್, ನೋಡಿ ಈಗ ಅಲ್ಟಿಮೇಟ್ ಟ್ರಿಕ್ಕನ್ನು ನಾನು ಹೇಳ್ಕೊಡ್ತಾ ಇರೋದು 15 MCQಸ್ಗಳನ್ನು ಸರಿ ಮಾಡುವಂತಹ ಒಂದು ಟ್ರಿಕ್ಕು.
15 MCQಸ್ಗಳನ್ನು 15 MCQಗೆ 15 ಕರೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಆಗೇ ಆಗುತ್ತೆ. ನಿಮಗಿಲ್ಲಿ ಆಶ್ಚರ್ಯ ಆಗ್ತಿರ್ಬೋದು, ಕ್ವಶನ್ ನಂಬರನ್ನು ಇಲ್ಲಿ ಬರೆದಿದ್ದಾರೆ, ಆನ್ಸರ್ನ ಇಲ್ಲಿ ಬರೆದಿದ್ದಾರೆ, ಇಲ್ಲಿ ಯಾಕೆ ಬರೆದಿಲ್ಲ ಅಂತ. ಓಕೆನಾ, ನೋಡಿ ಇದೇ ಟ್ರಿಕ್ಕು. ಈಗ ಫಾರ್ ಎಕ್ಸಾಂಪಲ್ಲು ನಿಮಗೆ ಯಾವುದೋ ಒಂದು ಕ್ವಶನಿಗೆ ಡೌಟ್ ಇರುತ್ತೆ. ಡೌಟ್ ಇದ್ದರೂ ನೀವೇನು ಮಾಡ್ತೀರಿ, ಇಲ್ಲಿ ನೋಡಿ ಇಲ್ಲಿ ಲೀಚಿಂಗ್ ಅಂತ ಬರ್ದಿರಲ್ಲ, ಡಿ ಲೀಚಿಂಗ್ ಅಂತ ಇಲ್ಲಿ ಬರೆದಿರ್ತೀರಿ, ತಪ್ಪಾಗುತ್ತೆ. ಆಮೇಲೆ ಇಲ್ಲಿ ಬೇರೆ ಕೆಟಪಾಲಿಸಮ್ ಅಂತ ಬರೀತೀರಿ, ಅದು ಕನ್ಸಿಡರ್ ಮಾಡೋಂಗಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಈ ಥರ ಏನಾದರೂ ನಿಮಗೆ ಕ್ವಶನ್ಸ್ಗಳಿಗೆ ಆನ್ಸರ್ ಡೌಟ್ ಇದ್ದರೆ ನೋಡಿ, ಸ್ವಲ್ಪ ದೂರ ಆನ್ಸರ್ಸ್ಗಳನ್ನು ಬರೀರಿ. ಅಕಸ್ಮಾತ್ ಏನಾದರೂ ಇದು ತಪ್ಪು ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ಅದನ್ನು ಸ್ಟ್ರೈಕ್ಔಟ್ ಮಾಡಿ, ಕಂಪ್ಲೀಟ್ ಸ್ಟ್ರೈಕ್ಔಟ್ ಮಾಡಬೇಕು. ಕಂಪ್ಲೀಟ್ ಸ್ಟ್ರೈಕ್ಔಟ್ ಮಾಡಿ ಇಲ್ಲಿ ಸಿ ಅಂತ ಬರೀರಿ. ಆಗ ಫಸ್ಟ್ ಆಪ್ಷನ್ ಯಾವುದಾಗುತ್ತೆ, ಇದಾಗುತ್ತೆ. ಅವ್ರು ಕನ್ಸಿಡರ್ ಮಾಡಬೇಕಾಗಿರೋದು ಯಾವುದು, ಇದನ್ನೇ. ಆಗ 1 ಮಾರ್ಕ್ಸ್ ಕೊಡಲೇಬೇಕಾ, ಹೌದಲ್ವಾ? ಇದು ಒಂದು ಟ್ರಿಕ್ಕು. ಇನ್ನೊಂದು ಟ್ರಿಕ್ ಏನು, ಈಗ ಹೇಳ್ತಿರುವಂಥ 2 ಟ್ರಿಕ್ಸ್ಗಳು ಎಲ್ರಿಗೂ ಅಪ್ಲೈ ಆಗುತ್ತೆ. ಈಗ ನೋಡಿ, ನಿಮಗೆ 8ನೇ ಕ್ವಶನು ಡಿ ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ, 9ನೇದು ಗೊತ್ತಿರಲ್ಲ ಅಂತ ಅಂದ್ಕೊಳ್ಳಿ, 10ನೇದು ಗೊತ್ತಿರಲ್ಲ ಅಂತ ಅಂದ್ಕೊಳ್ಳಿ, 11ನೇದು ಗೊತ್ತಿರಲ್ಲ ಅಂತ ಅಂದ್ಕೊಳ್ಳಿ, 12ನೇದು ಕೂಡ ಗೊತ್ತಿರುತ್ತೆ, ಯಾವುದು ಡಿ ಅಂತ ಗೊತ್ತಿರುತ್ತೆ ಅಂತ ಅಂದ್ಕೊಳ್ಳಿ. 8ನೇದು ಕರೆಕ್ಟಾಗಿ ಗೊತ್ತಿದೆ, 12ನೇದು ಕರೆಕ್ಟಾಗಿ ಗೊತ್ತಿದೆ, 9, 10, 11ನೇ ಆನ್ಸರ್ಸ್ಗಳಿಗೆ 11ನೇ ಕ್ವಶನ್ಸ್ಗಳಿಗೆ ಆನ್ಸರ್ ಗೊತ್ತಿಲ್ಲ. ಆಗ ಏನು ಮಾಡ್ತೀರಿ ನೀವು, ಇದಕ್ಕೆ ಆನ್ಸರ್ ಡಿ ಇರುತ್ತೆ, ಗೊತ್ತಿರಲ್ವಲ್ಲ, ಸಿ ಹಾಕ್ತೀರಿ. ಇದಕ್ಕೆ ಆನ್ಸರ್ ಬಿ ಇರುತ್ತೆ, ಗೊತ್ತಿರಲ್ವಲ್ಲ, ಎ ಹಾಕ್ತೀರಿ. ಇದಕ್ಕೆ ಆನ್ಸರ್ ಸಿ ಇರುತ್ತೆ, ಗೊತ್ತಿರಲ್ವಲ್ಲ, ಬಿ ಹಾಕ್ತೀರಿ. 3 ತಪ್ಪಾಯ್ತಾ? ಸೊ ಈ ಥರದ ಸಿಚುವೇಶನ್ಸ್ಗಳಲ್ಲಿ ಏನು ಮಾಡಬೇಕು ನೀವು, ನೋಡಿ 8ನೇದು ಗೊತ್ತಿದೆ, 12ನೇದು ಗೊತ್ತಿದೆ, 9, 10, 11 ಗೊತ್ತಿಲ್ಲ. ನೀವು ಡಿ ಇದ್ದಾಗ ಸಿ ಹಾಕಿರ್ತೀರಿ, ಬಿ ಇದ್ದಾಗ ಎ ಹಾಕಿರ್ತೀರಿ, ಎ ಇದ್ದಾಗ ಡಿ ಹಾಕಿರ್ತೀರಿ. ಆ ಥರ ಆಗಬಾರ್ದು ಅಂದರೆ ಈ 3 ಕ್ವಶನ್ಸ್ಗಳಿಗೆ ಒಂದೇ ಆಪ್ಷನ್ ಹಾಕಿ. 3ಕ್ಕೂ ಈಗ ಇಲ್ಲೂ ಡಿ ಇದೆ, ಇಲ್ಲೂ ಡಿ ಇದೆ, ಇಲ್ಲಿ ಬಿ ಸಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. 3ಕ್ಕೂ ಬಿ ಹಾಕಿ, ಬಿ 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 ಅಂತ ಹಾಕಿ. ಆಗ ಇದು ತಪ್ಪಾಯಿತು, ಓಕೆ, ಇದು ತಪ್ಪಾಯಿತು, ಓಕೆ, ಇದು ಕರೆಕ್ಟ್ ಆಯಿತಾ? 3 ತಪ್ಪಾಗೋ ಜಾಗದಲ್ಲಿ 2 ತಪ್ಪಾಯಿತು, 1 ಆನ್ಸರ್ ಬಂತ, ನಿಮಗೆ 1 ಮಾರ್ಕ್ಸ್ ಸಿಗ್ತಾ, ಹೌದಲ್ವಾ? ಹಾಗಾಗಿ ಈ ಟ್ರಿಕ್ಕನ್ನು ಕೂಡ ಫಾಲೋ ಮಾಡಿ. ಗೊತ್ತಿಲ್ಲದೆ ಸುಮ್ಮನೆ ಯಾವುದೋ ಒಂದು ಹಾಕಿದ್ರೆ 3 ತಪ್ಪಾಗೋದು, ಆನ್ಸರ್ ಸರಿಯಾಗುವಂಥ ಚಾನ್ಸಸ್ನ ಪರ್ಸೆಂಟೇಜು ಕಡಿಮೆ ಇತ್ತು, ಬಟ್ ಈಗ ಜಾಸ್ತಿ ಆಗಿದೆ. ಮೊದಲನೇ ಟ್ರಿಕ್ ಏನು ಅಂತ ಹೇಳಿದ್ರೆ, MCQಸ್ಗಳಲ್ಲಿ ನಿಮಗೆ ಯಾವ ಕ್ವಶನಿಗೆ ಆನ್ಸರ್ ಡೌಟ್ ಇದೆಯೋ ಅದರ ಆನ್ಸರ್ಸ್ಗಳನ್ನು ಸ್ವಲ್ಪ ದೂರ ಬರೀರಿ. ದೂರ ಬರೆದಾಗ ಏನಾಗುತ್ತೆ, ಆಮೇಲೆ ಆನ್ಸರ್ ಗೊತ್ತಾಗಿ ಆ ಆನ್ಸರ್ ಬರ್ದಿರೋದೇ ಕರೆಕ್ಟು ಅಂತ ಗೊತ್ತಾದರೆ ಏನು ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಇರಿ. ಬರ್ದಿರೋದು ತಪ್ಪು ಅಂತ ಗೊತ್ತಾದರೆ ಇದನ್ನು ಸ್ಟ್ರೈಕ್ಔಟ್ ಮಾಡಿ, ಕಂಪ್ಲೀಟ್ ಸ್ಟ್ರೈಕ್ಔಟ್ ಮಾಡಬೇಕು, ಇಲ್ಲಿಗೆ ಆನ್ಸರ್ನ ಬರೀಬೇಕು. ಆಗ ಫಸ್ಟ್ ಆನ್ಸರ್ ಇದಾಗುತ್ತೆ, ಸೆಕೆಂಡ್ ಆನ್ಸರ್ ಇದಾಗುತ್ತೆ. ಅವರು ಕನ್ಸಿಡರ್ ಮಾಡಬೇಕಾಗಿರೋದು ಇದನ್ನು. ಆಯಿತಾ? ಮಾರ್ಕ್ಸ್ ಅಲ್ಲಿ ಬಂತ, ಆಯಿತು. ಅದನ್ನೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಏನು ಟ್ರಿಕ್ಕು ಅಂತ ಹೇಳಿದ್ರೆ, ನೀವು ಈ ಕ್ವಶನ್ಸ್ಗೆ MCQಸ್ಗಳನ್ನು ಲೈನ್ ಬಿಟ್ಟು ಲೈನು ಬರಿಬೇಕಾಗಿರುತ್ತೆ. ಈ ಥರ ಬರೆಯೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಅಕಸ್ಮಾತ್ ಇಲ್ಲೇ ಇಲ್ಲೇ ಬರೆದ್ರಿ ಅಂತ ಅಂದ್ಕೊಳ್ರಪ್ಪ, ಇಲ್ಲಿ ಡಿ ಮೆರಿಸ್ಟಮ್ ಅಂತ ಇಲ್ಲೇ ಬರೆದಿದ್ರಿ, ಇಲ್ಲಿಲ್ಲ ಆನ್ಸರ್ ಇಲ್ಲ, ಇಲ್ಲೇ ಬರೆದಿದ್ರಿ ಅಂತ ಅಂದ್ಕೊಳ್ಳಿ. ಇದು ತಪ್ಪು ಅಂತ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಯಿತು. ಆಗ ಏನು ಮಾಡಬೇಕು ನೋಡಿ, ಇಲ್ಲಿ 9 ಅಂತ ಬರೀಬೇಕು, 9 ಆನ್ಸರ್ ಬರೀಬೇಕು. ಮೇಲ್ಗಡೆ ಒಂದು ಲೈನ್ ಬಿಟ್ಟಿರ್ತೀರಲ್ಲ, ಅಲ್ಲಿ ಆನ್ಸರ್ನ ಬರೀಬೇಕು. ಅಲ್ಲಿ ಆನ್ಸರ್ ಬರೆದಾಗ ಏನಾಗುತ್ತೆ, ಫಸ್ಟ್ ಆನ್ಸರು ಇದಾಗುತ್ತೆ, ಸೆಕೆಂಡ್ ಆನ್ಸರು ಇದಾಗುತ್ತೆ. ಅವರು ಕನ್ಸಿಡರ್ ಮಾಡಬೇಕಾಗಿರೋದು ಇದನ್ನು. ಔಟ್ ಆಫ್ ಔಟ್ ಸ್ಟೂಡೆಂಟ್ಸ್ಗಳು ಆದಷ್ಟು ಈ ಥರದ ಸ್ಟ್ರೈಕ್ಔಟ್ಸ್ಗಳನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಮಾರ್ಕ್ಸ್ ಕೊಡುವಂಥ ಚಾನ್ಸಸ್ ಕಡಿಮೆ. ಸ್ಟ್ರೈಕ್ಔಟ್ ಮಾಡಿ ಬರೆದ್ರೆ ಡಿಸ್ಕಸ್ ಮಾಡಿ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಅವರೇಜು ಮತ್ತು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ಗಳಿಗೆ ಮಾರ್ಕ್ಸ್ ಡೆಫಿನೆಟ್ಲಿ ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ನೋಡಿ ನೆಕ್ಸ್ಟ್ 2-3 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಏನು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ನೋಡಿ. ನಾನು ಮೊದಲೇ ಹೇಳಿರೋ ಹಾಗೆ ಇಲ್ಲಿ ವ್ಯಾಲ್ಯೂಯೇಟರ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕು. ನಿಮ್ಮ
ಆನ್ಸರ್ ಪೇಪರ್ಸ್ಗಳನ್ನು ಕರೆಕ್ಷನ್ ಮಾಡಬೇಕಾದ್ರೆ ವ್ಯಾಲ್ಯೂಟರ್ಸ್ಗಳಿಗೆ ಕಿರಿಕಿರಿ ಆಗಬಾರ್ದು. ಆಗ ಒಂದು ಸ್ವಲ್ಪ ಸಣ್ಣ ಮಿಸ್ಟೇಕ್ಸ್ಗಳಿದ್ರು ಲಿಬರಲಾಗಿ ಮಾಡ್ತಾರೆ. ಫಸ್ಟೇ ನೀವು ಚಿತ್ತುಕಾಟು ಮಾಡಿದ್ರೆ ಅಲ್ಲಿ ನಿಮ್ಮ ಆನ್ಸರ್ ಪೇಪರ್ ಮೇಲೆ ಸ್ವಲ್ಪ ಬ್ಯಾಡ್ ಒಪಿನಿಯನ್ ಬರ್ತದೆ. ಸ್ಟಾರ್ಟಿಂಗಲ್ಲೇ ತಪ್ಪು ಬರೆದಿದ್ರೆ ಅಲ್ಲಿ ಸ್ವಲ್ಪ ಬ್ಯಾಡ್ ಒಪಿನಿಯನ್ ಬರುತ್ತೆ. ನೋಡಿ 2-3 ಮಾರ್ಕ್ಸ್ ಕ್ವೆಶನ್ಸ್ಗಳಲ್ಲಿ ಏನು ಮಾಡಬೇಕು ಗೊತ್ತಾ, ಆದಷ್ಟು ಅವುಗಳನ್ನು ಆರ್ಡರ್ ವೈಸಲ್ಲೇ ಆನ್ಸರ್ ಮಾಡಿ. ಫಾರ್ ಎಕ್ಸಾಂಪಲ್, ಈಗ 21ಇಂದ ಕ್ವಶನ್ ನಂಬರ್ ಸ್ಟಾರ್ಟ್ ಆಗುತ್ತೆ. 2 ಮಾರ್ಕ್ಸ್ ಕ್ವಶನ್ನು 21ಇಂದ ಸ್ಟಾರ್ಟ್ ಆಗುತ್ತೆ. ಸೊ 21, 22, 23, 24, 25 ಈ ಥರ ಆರ್ಡರ್ ವೈಸು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿ. ಅಕಸ್ಮಾತ್ ಈಗ ನಿಮಗೆ 21 ಗೊತ್ತಿಲ್ವಾ, 22, 23, 24, 23 ಗೊತ್ತಿಲ್ವಾ, 21, 22, 24 ಆ ಥರ ಆರ್ಡರ್ ವೈಸ್ ಮಾಡಿ. ಇಲ್ಲ ಅವರೇಜ್ ಸ್ಟೂಡೆಂಟ್ಸ್ಗಳು ಅಥವಾ ಸ್ಲೋ ಲರ್ನರ್ಸ್ ಅಂತ ಏನು ಕರಿತೀವಿ, ನೀವು ಯಾವ ಕ್ವಶನ್ಸ್ಗಳಿಗೆ ಆನ್ಸರು ಕರೆಕ್ಟಾಗಿ ಗೊತ್ತಿದೆಯೋ ಅದನ್ನು ಫಸ್ಟು ಅಟೆಂಡ್ ಮಾಡಿ. ಫಸ್ಟು ಯಾವ್ಯಾವ್ದು ಗೊತ್ತೋ ಅದನ್ನೆಲ್ಲ ಬರೆದು ಆಮೇಲೆ ಡೌಟ್ ಇರುವಂಥದ್ದು, ಗೊತ್ತಿಲ್ಲದಿರುವಂಥದ್ದನ್ನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಓಕೆನಾ? ಆ್ಯಂಡ್ ಜೊತೆಗೆ ಇನ್ನೂ ಏನು ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕು ಅದೇ ರೋನಲ್ಲಿ. ನೋಡಿ, ಇಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ನಿಮಗೆ ಜಾಸ್ತಿ ಟೈಮ್ ಏನು ಬೇಡ. ಓಕೆ, ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಅವಶ್ಯಕತೆ ಇಲ್ಲ. 2 ಮಿನಿಟ್ಸ್ 2-3 ಮಿನಿಟ್ಸು ಸಾಕಾಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ಕ್ವಶನ್ಸ್ಗಳು ಗೊತ್ತಿದ್ದರೆ 2 ಮಾರ್ಕ್ಸ್ದೆಲ್ಲ ಫಸ್ಟ್ ಬರೆದ್ಬಿಡಿ. 3 ಮಾರ್ಕ್ಸ್ದು ಅಷ್ಟೇ ಎಕ್ಸ್ಟ್ರಾ ಕ್ವಶನ್ಸ್ಗಳು ಗೊತ್ತಿದ್ದರೆ ಬರೆದ್ಬಿಡಿ. ಆದರೆ 5 ಮಾರ್ಕ್ಸಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ಗಳಿಗೆ ಆನ್ಸರ್ನ ಬರೆಯೋದಕ್ಕೆ ಹೋಗಬೇಡಿ ಸ್ಟಾರ್ಟಿಂಗಲ್ಲೇ. ಓಕೆ, 5 ಮಾರ್ಕ್ಸ್ದು ಬರೀತೀರಿ, ತುಂಬ ಟೈಮ್ ಇದ್ದರೆ ಬರೀರಿ. ಇಲ್ಲ HOTS ಕ್ವಶನ್ಸ್ಗಳನ್ನು ಬರೆದು ಆಮೇಲೆ ಮತ್ತೆ ಬೇಕಾದ್ರೆ ಸೆಕ್ಷನ್ 1ಗೆ ಬನ್ನಿ. ಗೊತ್ತಾಗ್ತಿದೆಯಲ್ವಾ? ನಿಮಗೆ ಎಕ್ಸಾಕ್ಟಾಗಿ 2-3-5 ಮಾರ್ಕ್ಸಲ್ಲಿ ನನಗೆ 5 ಕರೆಕ್ಟಾಗಿ ಗೊತ್ತಿದೆ ಅಂದರೆ ಆ 5 ಕ್ವಶನ್ಸ್ಗಳಿಗೆ ಆನ್ಸರ್ಸನ್ನು ಬರೆದು ಆಮೇಲೆ ಬೇಕಾದರೆ ಎಕ್ಸ್ಟ್ರಾ ಕ್ವಶನ್ಸ್ ಅಂತಲೇ ಸಪ್ರೇಟಾಗಿ ಎಲ್ಲದನ್ನು ಕೂಡ ಬರಿಬಹುದು, ಟೈಮ್ ಉಳಿಯುತ್ತಲ್ಲ ಆಗ. ಓಕೆ, ಸೊ ಟಾಪರ್ಸ್ ಅಥವಾ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ಗಳು ಏನು ಮಾಡಬೇಕು, 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಬರಿಬೇಕಾದ್ರೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೂಡ ಜೊತೆಗೆ ಬರೆದ್ಬಿಡಿ. ಓಕೆನಾ? ಇನ್ನು ನೋಡಿ, ಇನ್ನೂ ಒಂದು ಟ್ರಿಕ್ ಏನು ಅಂತ ಹೇಳಿದ್ರೆ ಅಥವಾ ಸಜೆಷನ್ ಏನು ಅಂತ ಹೇಳಿದ್ರೆ, ಡೆಫಿನಿಷನ್ಸ್ಗಳನ್ನು ಕೇಳಿರ್ತಾರೆ, ಆಗ ಎಕ್ಸಾಂಪಲ್ಸ್ಗಳನ್ನು ಕೂಡ ಬರೀರಿ. ಫಾರ್ ಎಕ್ಸಾಂಪಲ್, ಈಗ ಪಾಲಿಎಂಬ್ರಿಯೋನಿ, ಅಪೋಮಿಕ್ಸಿಸ್ ಅಂತ ಕೇಳಿದ್ರೆ ಅವ್ರ ಡೆಫಿನಿಷನ್ಸ್ಗಳನ್ನು ಬರೆದು ಎಕ್ಸಾಂಪಲ್ಸ್ಗಳನ್ನು ಬರೀರಿ. ಸ್ವಲ್ಪ ಅದು ನಿಮ್ಮ ವ್ಯಾಲ್ಯೂಟರ್ನ ಇಂಪ್ರೆಸ್ ಮಾಡುತ್ತೆ. ಓಕೆನಾ? ನೋಡಿ, ನೆಕ್ಸ್ಟು 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕಾದ್ರೆ ಏನು ಮಾಡಬೇಕು, ನೀವು ಡಯಾಗ್ರಾಮ್ಸ್ಗಳನ್ನು ಚೆನ್ನಾಗಿ ಬರಿತಾ ಇದ್ದೀನಿ, ನನಗೆ ಡಯಾಗ್ರಾಮ್ಸ್ಗಳು ನಾನು ಪ್ರಿಪ್ರೇಟ್ರಿ ಮತ್ತು ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸಲ್ಲಿ ಬರೆದಿರುವಂಥ ಡಯಾಗ್ರಾಮ್ಸ್ಗಳಿಗೆ 5 ಮಾರ್ಕ್ಸ್ ಔಟ್ ಆಫ್ 5 ಮಾರ್ಕ್ಸು ಸಿಕ್ಕಿದೆ ಅಂತ ಅಂದರೆ ಆ ಡಯಾಗ್ರಾಮ್ಸ್ಗಳನ್ನು ಮಿಸ್ ಮಾಡಲೇಬೇಡಿ. ಫಸ್ಟು ಡಯಾಗ್ರಾಮ್ಸ್ ಕ್ವಶನ್ಸ್ಗಳನ್ನು ಬರೆದ್ಬಿಡಿ. ಅಂದರೆ ಫಸ್ಟು ಅಂತಂದರೆ ಇದನ್ನು ಅಷ್ಟೇ ಸೀರೀಸಲ್ಲೇ ಬರೆದ್ರೆ ಒಳ್ಳೆಯದು. ಆ್ಯಂಡ್ ಡಯಾಗ್ರಾಮ್ಸ್ ಕ್ವಶನ್ಸ್ಗಳನ್ನು 7 ಕ್ವಶನ್ಸಲ್ಲಿ 4 ಅಟೆಂಡ್ ಮಾಡಬೇಕಲ್ವ 5 ಮಾರ್ಕ್ಸಲ್ಲಿ. ಅಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ಗಳನ್ನು ಮಿಸ್ ಮಾಡೋಂಗಿಲ್ಲ. ನೀವು ಚೆನ್ನಾಗಿ ಬರಿತಾ ಇದ್ದೀರಿ, ಲೇಬಲಿಂಗ್ ಮಾಡ್ತೀರಿ ಅಂದರೆ ಅಲ್ಲಿ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ಗಳನ್ನು ಮಿಸ್ ಮಾಡಬೇಡಿ. ಒಂದು ಆಯಿತಾ? ನೆಕ್ಸ್ಟ್, ಎಕ್ಸ್ಪ್ಲನೇಟರಿ ಟೈಪ್ ಆಫ್ ಆನ್ಸರ್ಸ್ಗಳಿರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಈಗ ರೆಪ್ಲಿಕೇಶನ್ ಇರ್ಬೋದು, ಟ್ರಾನ್ಸ್ಕ್ರಿಪ್ಷನ್ ಇರ್ಬೋದು, ಅಥವಾ ಸ್ಟ್ರಕ್ಚರ್ ಆಫ್ ಅನಾಟ್ರೋಪಸ್ ಓವ್ಯೂಲ್ ಆಗಿರ್ಬೋದು, ಅಥವಾ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಇರ್ಬೋದು. ಈ ಥರದ ಎಕ್ಸ್ಪ್ಲನೇಟರಿ ಕ್ವಶನ್ಸ್ಗಳನ್ನು ಪಾಯಿಂಟ್ ವೈಸ್ ಬರೀರಿ. ಓಕೆ, ಆಮೇಲೆ ಆ ಪ್ರತಿ ಪಾಯಿಂಟಲ್ಲೂ ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ಅಂಡರ್ಲೈನ್ ಮಾಡಿ. ಇದೆಲ್ಲ ವ್ಯಾಲ್ಯೂಟರ್ನ ಇಂಪ್ರೆಸ್ ಮಾಡುತ್ತೆ, ಆ ವ್ಯಾಲ್ಯೂಟರ್ ಕೆಲಸನ ಈಸಿ ಮಾಡುತ್ತೆ. ಹಾಗಾಗಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಓಕೆ, ಆ್ಯಂಡ್ ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಮೊದಲು ಡಯಾಗ್ರಾಮ್ ಟೈಪ್ ಆಫ್ ಕ್ವಶನ್ಸ್ಗಳನ್ನು ಮಿಸ್ ಮಾಡೋಂಗಿಲ್ಲ, ಬರಿಬೇಕು. ಆಮೇಲೆ ನೋಡಿ, ಸೇಲಿಯಂಟ್ ಫೀಚರ್ಸ್ ಲೈಕ್ ಕ್ವಶನ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ DNA ಸ್ಟ್ರಕ್ಚರ್, ಸೇಲಿಯಂಟ್ ಫೀಚರ್ಸ್ ಆಫ್ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಇರ್ಬೋದು, ಅಥವಾ ಸೇಲಿಯಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಇರ್ಬೋದು. ಈ ಥರ ಸೇಲಿಯಂಟ್ ಫೀಚರ್ಸ್ಗಳು ಅಂತ ಏನು ಕ್ವಶನ್ಸ್ಗಳು ಬರುತ್ತೋ, ಸೇಲಿಯಂಟ್ ಫೀಚರ್ಸ್ಗಳನ್ನು ಕೇಳಿರ್ತಾರೋ ಆ ಕ್ವಶನ್ಸ್ಗಳನ್ನು ಕೂಡ ಮಿಸ್ ಮಾಡಬೇಡಿ. ಆದಷ್ಟು ಅವುಗಳನ್ನು ಬರೀರಿ. ಓಕೆನಾ? ಇಷ್ಟು 2, 3 ಮತ್ತು 5 ಮಾರ್ಕ್ಸಲ್ಲಿ ನೀವು ಫಾಲೋ ಮಾಡಬೇಕಾಗಿರುವಂಥದ್ದು. ನೋಡಿ, ಪ್ರಿಪ್ರೇಷನ್ ಟಿಪ್ಸೇ ಬೇರೆ, ಎಕ್ಸಾಮ್ ಅಟೆಂಡ್ ಮಾಡುವಂಥ ರೀತಿಯೇ ಬೇರೆ ಇಲ್ಲಿ. ಓಕೆ, ಅದು ಲಾಸ್ಟ್ ವೀಡಿಯೋದಲ್ಲಿ ಪ್ರಿಪ್ರೇಷನ್ ಟಿಪ್ಸ್ ಇದೆ. ಅದು ನೀವು ಈಗ ನೋಡಲೇಬೇಕಾದಂಥ, ಈ ಟೈಮಲ್ಲಿ ನೋಡಲೇಬೇಕಾದಂಥ ವೀಡಿಯೋ, ಹೇಗೆ ಪ್ರಿಪೇರ್ ಆಗಬೇಕು ಅಂತ. ಇದು ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ನೋಡಲೇಬೇಕಾದಂಥ ವೀಡಿಯೋ. ನೋಡಿ, HOTS ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕಾದ್ರೆ ಯಾವ ಕ್ವಶನನ್ನು ನಾನು ಆನ್ಸರ್ ಮಾಡಬೇಕು ಅನ್ನೋದನ್ನು 2 ಸತಿ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು.
ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಬ್ ಕ್ವಶನ್ಸ್ಗಳಿರುತ್ತೆ. ಎಗೆ ಗೊತ್ತಿದ್ರೆ ಬಿ ಗೊತ್ತಿರಲ್ಲ, ಬಿ ಗೊತ್ತಿದ್ರೆ ಸಿ ಗೊತ್ತಿರಲ್ಲ. ಓಕೆ, ಆ ABCD ಅಂತ ಏನು ಸಬ್ ಕ್ವಶನ್ಸ್ಗಳನ್ನು ಮಾಡಿರ್ತಾರೆ, ಪಾರ್ಟ್ಸ್ಗಳನ್ನು ಮಾಡಿರ್ತಾರೆ, ಅಷ್ಟು ಕರೆಕ್ಟಾಗಿ ಗೊತ್ತಿದ್ದರೆ ಆ ಥರದ ಕ್ವಶನ್ಸ್ಗಳನ್ನು ಮೊದಲು ಅಟೆಂಡ್ ಮಾಡಿ. ಓಕೆ, ಆಮೇಲೆ ಆ ಕ್ವಶನ್ಸ್ಗಳನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದನ್ನು ಕೇಳ್ತಾ ಇದ್ದಾರೆ, ಯಾವ ಟಾಪಿಕ್ ಬಗ್ಗೆ ಕೇಳ್ತಾ ಇದ್ದಾರೆ, ಯಾವುದೋ ಒಂದು ಪ್ರಿನ್ಸಿಪಲ್ ಕೊಟ್ಟು ಅದು ಯಾವ ಮೆಥಡ್ ಅಂತ ಕೇಳ್ಬೋದು, ಅಥವಾ ಮೆಥಡ್ ಕೊಟ್ಟು ಅದರ ಪ್ರಿನ್ಸಿಪಲ್ ಕೇಳ್ಬೋದು. ಆ ಪ್ರಿನ್ಸಿಪಲ್ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಆ ಪ್ರಿನ್ಸಿಪಲ್ಲೇ ನಿಮಗೆ ಗೊತ್ತಾಗಿಲ್ಲ ಅಂದರೆ, ಆ ಮೆಥಡೇ ಗೊತ್ತಾಗಿಲ್ಲ ಅಂತಂದರೆ ಇಡೀ ಕ್ವಶನ್ನಿಗೆ ಆನ್ಸರೇ ತಪ್ಪಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಎ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ವೆಯ್ಟ್ ಲಾಸ್, ಬೌಟ್ಸ್ ಆಫ್ ಫೀವರ್ ಆ್ಯಂಡ್ ಡೈರಿಯಾ ಅಂತ ಕೇಳಿದ್ರೆ ಅದು ಏಡ್ಸೆ. ವೆಯ್ಟ್ ಲಾಸ್ ಸಿಂಪ್ಟಮ್ಸ್ ಇರುವಂಥದ್ದು ಬೇರೆ ಡಿಸೀಸ್ ನಿಮಗೆ ಯಾವುದೋ ಸದ್ಯಕ್ಕೆ ಕೊಟ್ಟಿಲ್ಲ. ಆಯ್ತು, ನೀವು ಬೇರೆ ಡಿಸೀಸ್ಗಳನ್ನು ಬರೆಯಂಗಿಲ್ಲ. ಇನ್ ವಿಚ್ ಡಿಸೀಸ್ ಈಸ್ ಸಫರಿಂಗ್ ಫ್ರಮ್, ಎಸ್, ನೇಮ್ ದ ಕಾಸಿಟಿವ್ ಏಜೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಸೀಸ್ ಆ್ಯಂಡ್ ವಾಟ್ ಈಸ್ ದ ಡಯಾಗ್ನೋಸ್ಟಿಕ್ ಟೆಸ್ಟ್ ಯೂಸ್ ಇಟ್ ಫಾರ್ ದಟ್ ಅಂತ ಕೇಳ್ತಾರೆ. ಸೊ ಇಲ್ಲಿ ನೀವು ಆ ಏಡ್ಸ್ ಅಂತ ಗೊತ್ತಾಗಿಲ್ಲ, ಬೇರೆ ಯಾವುದು ಅಂತ ಬಂದ್ಕೊಂಡ್ರೆ, ಇಲ್ಲಿ ಆ ವೆಯ್ಟ್ ಲಾಸ್ ಅನ್ನೋ ಸಿಂಪ್ಟಮು ಯಾವ ಡಿಸೀಸಿಗೆ ಅಂತ ಗೊತ್ತಾದರೆ ಇದನ್ನೆಲ್ಲ ಬರೀಬೋದು. ಅದೇ ಗೊತ್ತಾಗಿಲ್ಲ, ಅದೇ ನೀವೇನಾದರೂ ನಿಮೋನಿಯಾ ಅಂತ ಬರೆದ್ರೆ ಈಗ ನೋಡಿ, ಡಯಾಗ್ನೋಸ್ಟಿಕ್ ಟೆಸ್ಟ್ ಇರೋದು ಕೆಲವಕ್ಕೆ ಮಾತ್ರ, ಆಯಿತಾ. ಸೊ ಡಯಾಗ್ನೋಸ್ಟಿಕ್ ಟೆಸ್ಟ್ ಇರೋದು ಟೈಫಾಯ್ಡ್ಗೆ ವೈರಲ್ ಟೆಸ್ಟು, ಅದೊಂದಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಇರೋದು ಅಂತ ಅಂದ್ಕೊಂಡು ನೀವು ಸಿಂಪ್ಟಮ್ಸು ಕ್ಯಾರೆಕ್ಟರ್ಸ್ ಎಲ್ಲ ಬರೀತಾ ಹೋದರೆ ಅದು ಇಡೀ ತಪ್ಪಾಗುತ್ತೆ, ಕ್ವಶನಿಗೆ ಆನ್ಸರ್ ತಪ್ಪಾಗುತ್ತೆ. ಸೊ ಅದನ್ನು ನೀಟಾಗಿ ಅರ್ಥ ಮಾಡಿಕೊಂಡು 2 ಸತಿ ಯೋಚನೆ ಮಾಡಿ ಆನ್ಸರ್ ಮಾಡಿ, ಆಯಿತಾ. ಈ ಪಾರ್ಟಲ್ಲಂತೂ ಎಕ್ಸ್ಟ್ರಾ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ 2 ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ, 1 ಮೀಡಿಯಮ್ ಕ್ವಶನ್ ಇರುತ್ತೆ. ಫಸ್ಟ್ ಮೀಡಿಯಮ್ ಕ್ವಶನ್ ಅಟೆಂಡ್ ಮಾಡ್ತೀರಿ. ಡಿಫಿಕಲ್ಟ್ ಅದರ ಅಕಸ್ಮಾತ್ 1-2 ಮಾರ್ಕ್ಸ್ ಅದರಲ್ಲಿ ಹೋಗುತ್ತೆ ಅಂತ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ ಇನ್ನೊಂದು ಕ್ವಶನನ್ನು ಅಟೆಂಡ್ ಮಾಡಿ, ಆಯಿತಾ. HOTS ಕ್ವಶನ್ಸ್ ಅಟೆಂಡ್ ಮಾಡಾದಮೇಲೆ ಇನ್ನೂ ಟೈಮ್ ಉಳಿದ್ರೆ ನೀವು 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ, ಗೊತ್ತಿರೋದನ್ನೆಲ್ಲ ಅಟೆಂಡ್ ಮಾಡಿ. ನೋಡಿ, ಇದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವಿಡಿಯೋ. ನೀವು ನೆನ್ಪಿಟ್ಕೊಂಡು ಮಾಡಲೇಬೇಕಾಗಿರುವಂಥ ಒಂದು ಮೆಥಡ್ ಏನು, ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಲೇಬೇಕು. ಯಾರು ನಾನು ಜಾಸ್ತಿ ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಲೇಬೇಕು. ಓಕೆ, ಇನ್ನೊಂದೇನು, ಅಕಸ್ಮಾತ್ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಆನ್ಸರ್ ಬರೆಯೋದು ಬೇಡ, ಅಟ್ಲೀಸ್ಟ್ ಕ್ವಶನ್ ನಂಬರನ್ನು ಬರೆದಿರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಗ್ರೇಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಗ್ರೇಸ್ ಯಾವಾಗ ಕೊಡ್ತಾರೆ, ನೀವು ಆ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿದರೆ ಮಾತ್ರ ಗ್ರೇಸ್ ಕೊಡ್ತಾರೆ, ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ಹಾಗಾಗಿ ನಿಮಗೆ ಗೊತ್ತಿಲ್ಲ ಆ ಕ್ವಶನ್ ಬಗ್ಗೆ ನಿಮಗೇನು ಐಡಿಯಾ ಇಲ್ಲ ಅಂದರೂ ಕೂಡ ಲಾಸ್ಟಿಗೆ ಎಲ್ಲ ಸಬ್ಜೆಕ್ಟ್ ಅಲ್ವಾ ಕ್ವಶನ್ ನಂಬರ್ಸ್ಗಳನ್ನು ಹಾಕಿ ಏನಾದರೂ ಸ್ವಲ್ಪ ಬರೆದು ಬನ್ನಿ, ಆಯಿತಾ. ಆ್ಯಂಡ್ ಲಾಸ್ಟ್ 15 ಮಿನಿಟ್ಸ್ ಇರುವಾಗಲೇ ನೀವು ಬರೆಯೋದನ್ನು ಸ್ಟಾಪ್ ಮಾಡಬೇಕು. ನೀವೇನು ಮಾಡ್ತೀರಿ, ಅವ್ರು ಇಸ್ಕೊಳ್ಳೋ ತನಕನೂ ಬರಿತಾನೆ ಇರ್ತೀರಿ, ತಪ್ಪು. ನೋಡಿ, ಪದೇ ಪದೇ ಎಲ್ಲ ಟೀಚರ್ಸ್ಗಳು ಇದನ್ನು ಹೇಳ್ತಾ ಇರ್ತಾರೆ, ಆದರೂ ನೀವು ಅದೇ ತಪ್ಪನ್ನು ಮಾಡ್ತೀರಿ. ಹಾಗಾಗಿ ನಿಮ್ಮ ಮಾರ್ಕ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಲಾಸ್ಟು ಅಟ್ಲೀಸ್ಟ್ 15 ಮಿನಿಟ್ಸ್ ಇರೋ ಹಾಗೆ, ಅಟ್ಲೀಸ್ಟ್ 10 ಮಿನಿಟ್ಸ್ ಇರೋ ಹಾಗೆ ನೀವು ಬರೆಯೋದನ್ನು ಸ್ಟಾಪ್ ಮಾಡಿ. ಆನ್ಸರ್ಸ್ಗಳನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರು, ಆ ಕ್ವಶನ್ನು ಮತ್ತು ಆನ್ಸರು, ಕ್ವಶನ್ ನಂಬರು, ಕ್ವಶನ್ನು, ಆನ್ಸರು, ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದು ಮಾಡಲೇಬೇಕು ನೀವು. ಯಾಕಂದರೆ ಆ ಟೆನ್ಷನಲ್ಲಿ ಯಾವ್ಯಾವುದೋ ಕ್ವಶನಿಗೆ ಯಾವ್ಯಾವುದೋ ಆನ್ಸರ್ ಬರೆದುಬಿಡ್ತೀರಿ ಕೆಲವೊಮ್ಮೆ, ಆಯಿತು. ಆಮೇಲೆ ನಾನು ಮೊದಲೇ ಹೇಳಿದಾಗೆ ಸ್ಟ್ರೈಕ್ಔಟ್ಸ್ಗಳನ್ನು, ಚಿತ್ತುಕಾಟು ಮಾಡೋದನ್ನು ಅವಾಯ್ಡ್ ಮಾಡಿ. ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳಾದರೆ ಅದನ್ನು ಸಣ್ಣ ಪೆನ್ಸಿಲಲ್ಲಿ ಸ್ವಲ್ಪ ಒಂದು ಲೈನ್ ಹೇಳಿರಿ. ಅದರ ಪೆನ್ನಲ್ಲಿ ಏನು ಮಾಡ್ತೀರಿ, ಗಿಜು ಗೀಚ್ತೀರಿ ನೀವು, ಪೆನ್ನಲ್ಲೇ ಕಂಪ್ಲೀಟ್ ಗೀಚ್ಬಿಡ್ತೀರಿ. ಆ ಥರ ಮಾಡಬಾರ್ದು. ಸಣ್ಣ ಪೆನ್ಸಿಲಲ್ಲಿ ಅದನ್ನು ಲೈನ್ ಹಾಕಿ ಅದ್ರ ಮೇಲೆ. ಓಕೆ, ಅದು ಸ್ಟ್ರೈಕ್ಔಟ್ ಮಾಡ್ದಂಗೆ ಆ್ಯಂಡ್ ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಓಕೆ, ಆಮೇಲೆ ಬ್ಯೂಟಿಫೈ ಮಾಡಬೇಕು ನಿಮ್ಮ ಪೇಪರ್ನ. ಏನು ಬ್ಯೂಟಿಫೈ ಮಾಡೋದು ಅಂತ ಹೇಳಿದ್ರೆ, ಅಂದರೆ ಬ್ಯೂಟಿಫುಲ್ಲಾಗಿ ಕಾಣಿಸೋಂಗೆ ಮಾಡೋದು. ಬ್ಯೂಟಿಫುಲ್ಲಾಗಿ ಕಾಣಿಸೋಂಗೆ ಮಾಡೋದು ಅಂದ್ರೆ ಏನು, ಸ್ನೋ ಪೌಡ್ರ್ ಹಚ್ಚೋದಲ್ಲ, ಗೊತ್ತಾಗ್ತಿದೆಯಲ್ಲ. ನೋಡಿ, ನಾನು ತೋರಿಸ್ತೀನಿ. ಈ ಥರ ಪಾಯಿಂಟ್ ವೈಸ್ ಬರೆದಾಗ ಅದಕ್ಕೆ ಅಂಡರ್ಲೈನ್ ಮಾಡೋದಾಗಿರಲಿ, ಅಥವಾ ಪ್ರತಿ ಕ್ವಶನ್ ಆದಮೇಲೆ ಲೈನ್ ಹಾಕೋದಾಗಿರಲಿ. ಓಕೆ, ಇದೆಲ್ಲ ಪೇಪರ್ನ ಚೆನ್ನಾಗಿ ಕಾಣೋ ಹಾಗೆ ಮಾಡುತ್ತೆ. ನೋಡಿ, ಗೊತ್ತಾಗ್ತಿದೆ ಅಲ್ವಾ. ಸೊ ಇದನ್ನೇ ಬ್ಯೂಟಿಫೈ ಮಾಡೋದು ಅಂತ ಹೇಳೋದು. ಆವಾಗಲೇ ನಾನು ಮೊದಲೇ ಹೇಳ್ದಂಗೆ ಆ್ಯಂಡ್ ಈ ಥರ ಡಯಾಗ್ರಾಮ್ಸ್ಗಳನ್ನು ಬರೆದಾಗ ಸುತ್ತ ಒಂದು ಬಾರ್ಡರ್ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ಅದರ ನೇಮ್ ಬರೀರಿ, ಯಾವ ಡಯಾಗ್ರಾಮ್ ಅನ್ನೋದನ್ನು ಕೆಳಗಡೆ ನೇಮ್ ಬರೀರಿ, ಸುತ್ತ ಬಾರ್ಡರ್ ಹಾಕಿ ಚೆನ್ನಾಗಿ ಕಾಣುತ್ತೆ. ಕ್ವಶನ್ ಆದಮೇಲೆ ಅದಕ್ಕೆ ಲೈನ್ಗಳನ್ನು ಹಾಕಿ. ನೋಡಿ, ಈ ಥರ ಪಾಯಿಂಟ್ ವೈಸ್ ಬರೀಬೇಕು. ಆ್ಯಂಡ್ ಅಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ಅಂಡರ್ಲೈನ್ ಮಾಡಬೇಕು. ಅದು ಇವ್ಯಾಲ್ಯೂಯೇಟರ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಇಂಪ್ರೆಸ್ ಮಾಡುತ್ತೆ.
ಅವ್ರ ಕೆಲಸನ ಈಸಿ ಮಾಡುತ್ತೆ. ಸೊ ನಿಮಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಟೈಮಲ್ಲಿ ಹೆಲ್ತ್ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿ. ಹಾಗಂತ ಪಾನಿಪುರಿ ಮಸಾಲೆ ಪುರಿ ತಿನ್ನೋ ಹಾಗಾಯಿತು ಅಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಕೆ ಹೋಗ್ಬೇಡಿ, ಆಯಿತಾ? ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆರೋಗ್ಯ ಹಾಳಾಗುತ್ತೆ. ಹೊಸದನ್ನೇನು ಟ್ರೈ ಮಾಡೋಕ್ಕೆ ಹೋಗಬೇಡಿ, ರಜೆ ಇರುತ್ತೆ ಅಂತ, ಮಧ್ಯೆ ಗ್ಯಾಪ್ ಇರುತ್ತೆ ಅಂತ. ರೆಗ್ಯುಲರಾಗಿ ಏನು ಫುಡ್ಡನ್ನು ತಿಂತಾ ಇರ್ತೀರಿ ಅದನ್ನೇ ಫಾಲೋ ಮಾಡಿ ಎಕ್ಸಾಮ್ ಮುಗಿಯೋ ತನಕ. ಗೊತ್ತಾಗ್ತಿದೆಯಲ್ವಾ? ಸೊ ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿ ಆದಷ್ಟು. ಆ್ಯಂಡ್ ಒಂದು 10 ಮಿನಿಟ್ಸ್ ಆದರೂ ಅಟ್ಲೀಸ್ಟ್ ಮೆಡಿಟೇಷನ್ ಮಾಡಿ, ಮೈಂಡ್ ಫ್ರೀ ಆಗುತ್ತೆ. ಆ್ಯಂಡ್ ಸ್ವಲ್ಪ ಹಾರ್ಡ್ ವರ್ಕ್ನ ಮಾಡಲೇಬೇಕಾಗತ್ತೆ. ನಾನು ಈ ಪಾಯಿಂಟ್ಸ್ಗಳನ್ನು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಈ ಪಾಯಿಂಟ್ಸ್ಗಳನ್ನು ಫಾಲೋ ಮಾಡಿದ್ರೆ ಬ್ಯೂಟಿಫೈ ಮಾಡೋದಾಗಲಿ ಅಥವಾ ಅಂಡರ್ಲೈನ್ ಮಾಡೋದಾಗಲಿ ಡೆಫಿನೆಟ್ಲಿ ಪ್ಯಾಸಿವ್ಲಿ ಅದು ನಿಮ್ಮ ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡುತ್ತೆ. ಓಕೆ, ನಿಮ್ಮ ಮಾರ್ಕ್ಸು ಜಾಸ್ತಿ ಆಗುತ್ತೆ. ಸೊ ಆ ಪಾಯಿಂಟ್ಸ್ಗಳನ್ನು ನಾನು ಹೇಳಿರುವಂಥ ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಟ್ಕೊಂಡು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ. ನಾನು ಆ ಟ್ರಿಕ್ಸ್ಗಳನ್ನು ಏನು ಹೇಳ್ಕೊಟ್ಟಿದ್ದೀನಿ ಆ ಟ್ರಿಕ್ಸ್ಗಳು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಫಸ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವರು ನೋಡಲಿ. ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದ್ಸತಿ ಈ ವಿಡಿಯೋನ ನೋಡ್ಕೊಂಡು ಹೋಗಿ, ಅಥವಾ ಈ ವಿಡಿಯೋ ನೋಡಿದಾಗ ಈ ಥರ ಬರೆದಿಟ್ಕೊಳ್ಳಿ ಏನೇನು ಮಾಡಬೇಕು ಅಂತ. ಎಲ್ಲ ಸಬ್ಜೆಕ್ಟಿಗೂ ಈ ರೂಲ್ ಅಪ್ಲೈ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಅಪ್ಲೈ ಆಗುತ್ತೆ ಈ ರೂಲು. ಓಕೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಥ್ಯಾಂಕ್ ಯು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.